ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲ ಇವತ್ತು ಪ್ರತಿಜ್ಞೆ ಮಾಡ್ಬೇಕಂತಂದ್ರೆ ನೀವು ನಿಮ್ಮವರಿಗೆ ಸಹಾಯ ಸಹಕಾರ ನೀಡಿದ್ರಿ ಅಂದ್ರೆ ಮಾತ್ರ ದೇಶ ಬೆಳೀತದೆ. ನೀವು ಇವತ್ತೇ ಪ್ರತಿಜ್ಞೆ ಮಾಡಿ, ನಾವು ನಮ್ಮವರನ್ನ ಬೆಳೆಸ್ತೇವೆ, ನಾವು ನಮ್ಮವರನ್ನ ಉಳಿಸ್ತೇವೆ, ನಾವು ನಮ್ಮವರಿಗಾಗಿ ಏನೇ ಬರಲಿ ನಿಲ್ತೀವಿ ಅನ್ನುವ ಭಾವ ನಿಮ್ ಬಂತು ಅಂತಂದ್ರೆ ಆಗ ನಾವು ನಿಜವಾದ ಹಿಂದೂಗಳಾಗ್ತೇವೆ ಅನ್ನೋ ಮಾತನ್ನ ಹೇಳ್ತಾ, ನಾನು ನೀವು ಯಾರು ಬಹುಶಃ ಎಲ್ಲರೂ ಕೂಡಿಕೊಂಡು ಈ ದೇಶವನ್ನ ಕಟ್ಟಬೇಕಂದ್ರೆ ಮಾನಸಿಕವಾಗಿ ಸದೃಢ ಆಗ್ಬೇಕು, ಆರೋಗ್ಯವಂತರಾಗ್ಬೇಕು. ಸ್ವಾಮಿಗಳ ಕೆಲಸ ಅಷ್ಟೇನೆ. ನಾವೆಲ್ಲ ಇಬ್ಬರು ಬಂದಿದ್ದೀವಿ. ಸ್ವಾಮಿ ಎಂದರೆ ಕಾವಿ ಹಾಕಿದರೆ ಮುಗಿಯಿತೇನಯ್ಯ, ರುದ್ರಾಕ್ಷಿ ಮಾಲೆ ಹಾಕಿದರೆ ಸಾಕೇನಯ್ಯ, 3 ಹೊತ್ತು ಸ್ನಾನ ಮಾಡಿ ಬಡಿಯಿಂದ ಲಿಂಗ ಪೂಜೆ ಮಾಡಿದರೆ ಮುಗಿಯಿತೇನಯ್ಯ. ಸ್ವಾಮಿ ಎಂದರೆ ದೇಶಾಭಿಮಾನ ಬಿತ್ತಬೇಕು, ಭಾಷಾಭಿಮಾನ ಬೆಳೆಸಬೇಕು, ಜನರ ಚಿಂತೆ ಹರಿದು ನಿಶ್ಚಿಂತನಾಗಿರಬೇಕಯ್ಯ ಹುಕ್ಕೇರೀಶ ಅನ್ನೋ ಹಾಗೆ ನಮ್ಮ ಕರ್ತವ್ಯದ. ನೀವು ನಮ್ಮನ್ನು ಕುಂಡ್ರಿಸ್ಲಿಕ್ಕೆ ಹೋಗ್ಬೇಡಿ. ತಪ್ಪೇನು ಮಾಡಿದಿರಿ ಅಂತಂದ್ರೆ ನೀವು ಸುಮ್ಮನೆ ನಮ್ಮನ್ನು ಪಾದ ಪೂಜೆ ಮಾಡೋದು, ದೊಡ್ಡ ಮಾಲಿ ಹಾಕೋದು, ಆರತಿ ಮಾಡೋದು ಇಷ್ಟ ಮಾಡಿದ್ರೆ ವಿನಃ ನೀವು ಕೇಳಬೇಕು, ಸ್ವಾಮಿಗಳೇ ನಮ್ಮ ಸಮಾಜ ಕೆಡ್ತಾ ಇದೆ, ಅದಕ್ಕೆ ನೀವು ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಪದೇ ಪದೇ ನೀವು ಸ್ವಾಮಿಗಳು ಕರೆದ್ರಿ ಅಂತಂದ್ರೆ ನಾನಂತೂ ಹೇಳ್ತೇನೆ, ನನಗೆ ಜಾತಿ ಮತ ಪಂಥ ಪಂಗಡ ಇಲ್ಲ. ನಾನು ಪಕ್ಕಾ ಭಾರತೀಯ, ಪಕ್ಕಾ ಹಿಂದೂ. ಅದಕ್ಕಾಗಿ ನೀವು ಎಲ್ಲಿ ಕರೀತೀರೋ ಅಲ್ಲಿ ನಾನು ಬರ್ತೇನೆ, ನಿಮ್ಮ ಜೊತೆ ಇರ್ತೇನೆ. ನಾವೆಲ್ಲರೂ ಕೂಡ ಏನು ಆ ಸಂಸ್ಥೆ ಹುಟ್ಟಿಕೊಂಡು ಇಡೀ ತ್ಯಾಗ ಮಾಡಿದೆ ಅಲ್ಲ, ಬಹುಶಃ ನಿಮಗೆ ಗೊತ್ತಿರ್ಲಿ, ನಾವು ಕಾವಿ ಹಾಕಿಕೊಂಡ ಸನ್ಯಾಸಿಗಳು. ಆದ್ರೆ ಬಹಳಷ್ಟು ಜನ ಅವರು ಕಾವಿ ಹಾಕಲ್ಲ, ಆದ್ರೆ ಅವರ ಮಣಿ ಎಲ್ಲವನ್ನ ಬಿಟ್ಟು ಈ ಸಂಘಕ್ಕೆ ಸಮರ್ಪಣೆಯಾಗಿ 100 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದಿಸಿ, ನಾವು ನಿಮ್ಮೊಂದಿಗಿದ್ದೇವೆ. ದೇಹಾಭಿಮಾನಕ್ಕಿಂತ ದೇಶಾಭಿಮಾನ ದೊಡ್ಡದು ಅನ್ಕೊಂಡು ನಾವಿರೋಣ ಅನ್ನೋ ಮಾತನ್ನ ಹೇಳ್ತಾ, ನಾ ಮೊದಲೇ ಹೇಳಿದ್ದೆ ನನಗೆ ಪೌರ್ಣಿಮೆ ಇರೋದ್ರಿಂದ ಮೊದಲು ಮಾತಾಡಿ ನಾನು ನಿರ್ಗಮಿಸ್ತೇನೆ ಅನ್ಕೊಂಡು ನಾ 8ನೇ ತಾರೀಕಿಗೆ ನಾನು ಡೇಟ್ ಕೊಟ್ಟಿದ್ದೀನಿ. ಆದ್ರೆ ಇದು ನನ್ನ ಪಕ್ಕದಲ್ಲೇ ಇರೋದ್ರಿಂದ ಅದು ನನ್ನ ಕರ್ತವ್ಯನೂ ಕೂಡ. ಆ ನಿಟ್ಟಿನಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 4 ಮಾತುಗಳನ್ನ ಹೇಳಿ, ನಾನು ಯಾವಾಗಲೂ ಕೂಡ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾನು ನನ್ನ ಹಿಂದುತ್ವವನ್ನ ಬಿಡದೆ ನನ್ನ ಧರ್ಮವನ್ನ ರಕ್ಷಣೆ ಮಾಡ್ತೇನೆ. ನೀನು ಯಾರು ಅಂದ್ರೆ ನಾನು ಮೊದಲು ಹಿಂದೂ, ನೀನು ಯಾರು ಅಂದ್ರೆ ನಾನು ಮೊದಲು ಹಿಂದೂ, ನೀನು ಮತ್ಯಾರು ಅಂತಂದ್ರೆ ನಾನು ವೀರಶೈವ ಲಿಂಗಾಯತ. ಅದಕ್ಕಾಗಿ ನನಗೆ ಮೊದಲೇ ಹಿಂದುತ್ವವನ್ನು ಅಳವಡಿಸಿಕೊಂಡು ಹೋಗೋಣ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾನ್.